ಜೊತೆ ಜೆಡಿಎಸ್ನ ಮುಖಂಡರಾಗಿರ್ತಕ್ಕಂಥ ಬಂಡೆಪ್ಪ ಕಾಶೆಂಪುರ ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ತಾವು ಅವ್ರ ವಿರುದ್ಧ ಸ್ಪರ್ಧಿಸಿದ್ರಿ, ಏನು ಹೇಳ್ತೀರಿ ಅವ್ರ ಬಗ್ಗೆ? ಇಲ್ಲ, ಅವರೊಂದು ದೊಡ್ಡ ವ್ಯಕ್ತಿ. ವಿಶೇಷವಾಗಿ ಹೇಳಬೇಕಾದ್ರೆ ಅದೊಂದು ಇದು ಸಿಕ್ತು. ಆದರೆ ಮೊದಲು ಹಿಂದಿಂದ ಹಿಡ್ಕೊಂಡು ನಾವು ನೋಡಿದರೆ ಈ ಭಾಗದಲ್ಲಿ ಅದರಲ್ಲ ವಿಶೇಷವಾಗಿ ನಾನು ಕಾಂಗ್ರೆಸ್ನಲ್ಲಿದ್ದಾಗ ಅವರೆಲ್ಲ ನಮಗೆ ಬೆಳೆಸಿದಂಥ ವ್ಯಕ್ತಿ. ಹಾಗಾಗಿ ಈ ಒಂದು ಭಾಗದಲ್ಲಿ 371 ಹಿಡ್ಕೊಂಡು ಸುಮಾರು ನಂಬಲ್ಲಿ ಸಂಸದರಿದ್ದಾಗ, ಚೀಫ್ ಮಿನಿಸ್ಟರ್ ಇದ್ದಾಗ, ನಿಮ್ಮ ಮೆಡಿಕಲ್ ಕಾಲೇಜು, ವೆಟರ್ನರಿ ಕಾಲೇಜು, ಈ ಥರ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಏನದಲ್ಲ ಇವತ್ತು ಅವರು ಈ ಭಾಗಕ್ಕೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಅವರೊಂದು ದೊಡ್ಡ ವ್ಯಕ್ತಿ ಅಂತ ಹೇಳಕ್ಕೆ ಬಯತೀನಿ. ಮತ್ತು ನಮಗೆಲ್ಲ ಅವ್ರ ಹಿಂದೆ ಎಲ್ಲ ಒಂದು ತಂದೆ ಸಮಾನವಾಗಿ ಇದ್ದು ತೊಗೊಂಡು ಹೋದಂಥ ವ್ಯಕ್ತಿ ಅವರು. ಅಂದರೆ ಪಕ್ಷವನ್ನು ನೋಡ್ತಾ ಇರಲಿಲ್ಲ, ಪಕ್ಷಗಳು ನೋಡ್ತಾನೆ ಇರಲಿಲ್ಲ ಯಾವತ್ತಿಗೂ. ನಾನು ಸೋತ ಮೇಲೆ, ಅವರು ನಾವು ಸೋತ ಮೇಲೆ ಅವರೇ ಫಸ್ಟ್ ನನಗೆ ನಂದು ಬರ್ತ್ಡೇಗೆ ವಿಶ್ ಮಾಡ್ಲಿಕ್ಕೆ ಫೋನ್ ಮಾಡಿದ್ರು ಅವರು. ಅವತ್ತು ನಾನು ಅಂದೆ, ಸರ್ ನೀವು ಇದೇ ಮಾತು ಮೊದಲು ಹೇಳಿದ್ರೆ ನಾನೇ ನಿಂದಲಕ್ಕೆ ಹೋಗ್ತಿಲ್ಲ ಎಂಬ ನಿಟ್ಟಿನಲ್ಲಿ ಹೇಳಿದೆ. ಹಾಗಾಗಿ ಅವರೊಂದು ದೊಡ್ಡ ವ್ಯಕ್ತಿ, ಅದರಲ್ಲಿ ಬೇರೆ ಮಾತಿಲ್ಲ. ನಮ್ಮ ಭಾಗಕ್ಕೆ ಭಾಳಷ್ಟು ದೊಡ್ಡ ನಷ್ಟ ಆಗಿದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇದು ಬಂಡೆಪ್ಪ ಕಾಶೆಂಪುರ ಅವರು ಹೇಳುವಂಥ ಮಾತುಗಳು. ಅಂತಂದ್ರೆ ಈ ಭಾಗಕ್ಕೆ ದೊಡ್ಡ ವ್ಯಕ್ತಿ ಆಗಿದ್ರು, ಅಂಥ ವ್ಯಕ್ತಿಗಳನ್ನ ಕಳ್ಕೊಂಡು ಈ ಭಾಗ ಅನಾಥರಾಗಿದೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಜೊತೆಗೆ